ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಪ್ರತಿ ತಿಂಗಳ 4ನೇ ಭಾನುವಾರ ನಾಗರಬಾವಿ ಬಸವ ಬಳಗದ ಆಶ್ರಯದಲ್ಲಿ ಉಪನ್ಯಾಸ ಮಾಲೆಯನ್ನು ಆಯೋಜನೆ ಮಾಡಲಾಗುತ್ತದೆ. ಅದೇ ರೀತಿ ಇದೇ ತಿಂಗಳು 4ನೇ ಭಾನುವಾರ ಸೋಫಿಯಾ ಶಾಲೆಯಲ್ಲಿ ಜಗಜ್ಯೋತಿ ಬಸವೇಶ್ವರ ಹಾಗೂ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮಿ ಸೇರಿದಂತೆ ಅಕ್ಕಮಹಾದೇವಿಯರ ಜಯಂತಿಯನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ವಿಧಾನಸೌಧದಲ್ಲಿ ಅಧಿಕಾರಿಯಾಗಿರುವ ಗಂಗಾಧರ ಸ್ವಾಮಿಯವರು ದಾಸೋಹ ಸೇವೆಯನ್ನು ಆಯೋಜಿಸಿದ್ದರು. ಅದೇ ರೀತಿ ಪಂಕಜ ನಾಗೇಂದ್ರಪ್ಪನವರು ಸುಮಾರು 1 ಗಂಟೆಗಳ ಕಾಲ ಉಪನ್ಯಾಸವನ್ನು ನೀಡಿ ಬಸವೇಶ್ವರವರು ಜನಿಸಿದ ವೃತ್ತಾಂತವನ್ನು ಸವಿವರವಾಗಿ ವಿವರಣೆ ಮಾಡಿದರು. ನಂತರ ಮಾತನಾಡಿದ ಬಸವ ಬಳಗದ ಅಧ್ಯಕ್ಷರಾದಂತಹ ಶಿವನಗೌಡ ಪಾಟೀಲ್ರವರು, ಪ್ರತಿ ತಿಂಗಳು ನಾವು 4ನೇ ಭಾನುವಾರ ಈ ಕಾರ್ಯಕ್ರಮ ಆಯೋಜಿಸುತ್ತಾ 17 ವರ್ಷದಿಂದ ಬಂದಿದ್ದೇವೆ. ಎಲ್ಲರೂ ನಮ್ಮ ಬಂಧುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಸಕಾಲಕ್ಕೆ ಆಗಮಿಸಿದರೆ ಎಲ್ಲರಿಗೂ ಒಳ್ಳೆಯದು. ಹಾಗೆ ಕಾರ್ಯಕ್ರಮ ಬೇಗ ಮುಗಿಯುತ್ತದೆ ಮತ್ತು ಮುಂದಿನ ತಿಂಗಳು 90% ಅಂಕ ಪಡೆದಿರುವ ನಮ್ಮ ಬಸವ ಬಳಗದ ಸದಸ್ಯರ ಮಕ್ಕಳಿಗೆ ಪ್ರೋತ್ಸಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಅದೇ ರೀತಿ ಇಂದು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ದಾಸೋಹ ಸೇವೆಯನ್ನು ಮಾಡಿರುವ ಗಂಗಾಧರ ಸ್ವಾಮಿಯವರ ಕುಟುಂಬಕ್ಕೆ ಒಳಿತಾಗಲಿ ಎಂದು ಹಾರೈಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಗಂಗಾಧರ ಸ್ವಾಮಿಯವರ ಪುತ್ರಿ SSLC 97% ಪಡೆದಿರುವ ಕಾರಣ ಮತ್ತು ಮತ್ತೊಬ್ಬ ಪುತ್ರಿಯ ಜನ್ಮದಿನಾಚರಣೆಯನ್ನು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಆಚರಣೆ ಮಾಡುವ ಮೂಲಕ ಒಂದು ಹೊಸ ಸಂಪ್ರದಾಯವನ್ನು ಹುಟ್ಟುಹಾಕಿದರು. ಗಂಗಾಧರ ಸ್ವಾಮಿಯವರ ಕುಟುಂಬಕ್ಕೆ ಹಾಗೂ ಅವರ ಧರ್ಮಪತ್ನಿ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಾಗರಬಾವಿ ಬಸವ ಬಳಗದ ಆಶ್ರಯದ ಸದಸ್ಯರುಗಳು ಶುಭ ಹಾರೈಸಿದರು. ಬಟ್ ಲಕ್ಕಿಲಿ ಏನಾಯ್ತು ಅಂದ್ರೆ ನಾಳೆ ಇನ್ನೂ ತುಮಕೂರಿಗೆ ಹೋಗೋದಕ್ಕೆ ಅವಕಾಶ ಇರೋದಕ್ಕೆ ಭಗವಂತ ಇಲ್ಲವನ್ನ ಉಳಿಸ್ಕೊಂಡಿರುವಂಥದ್ದು, ಅಂದ್ರೆ ಅವ್ರು ಇಲ್ಲಿರ್ಬೇಕು ಅನ್ನೋದು ದೈವಿಚ್ಛೆ ಅಷ್ಟೇ ನಾನು. ಹಾಗಾಗಿ ಈ ಒಂದು ದಾಸೋಹ ಸೇವೆಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಗಂಗಾಧರ ಸ್ವಾಮಿಯವರ ಕುಟುಂಬಕ್ಕೆ ಜೋರಾಗಿ ಒಂದು ಬಾರಿ ಚಪ್ಪಾಳೆಯನ್ನ ಸರಿಯಾದ ಇರೋದ್ರಿಂದ ಈಗ ಅವ್ರ ಕಡೆ ಮಾತಾಡ್ಸ್ಬಿಡ್ತೀನಿ. ಅಷ್ಟೊಳಗಡೆ ಇನ್ಯಾರಾದ್ರೂ ಸ್ವಾಮೀಜಿ ಬಗ್ಗೆ ಅಥವಾ ಬಸವಣ್ಣವ್ರ ಬಗ್ಗೆ ಏನಾದ್ರು ಒಂದೆರಡು ಮಾತುಗಳು ಚಿಕ್ಕದಾಗಿ ಅನ್ಸ್ಕೊಂಡಂಗಿದ್ರೆ ದಯವಿಟ್ಟು ಬೇಗ ಸಿದ್ಧರಾಗಿರಿ ಸರ್. ಈಗ ನಿಮಗೆ